ಏನಪ್ಪ ಆವಾಗಿಂದ ಹಂಗೆ ನೋಡ್ತಾ ಇದೆಯಾ? ಅಣ್ಣ, ಈ ನಂಬರು ಸರಸ್ವತಿ ಅತ್ತೆ ಇದ್ವು. ಸರಸ್ವತಿ ಅತ್ತೆ ಫೋನಿಂದ ಹೆಂಗ್ ಫೋನ್ ಮಾಡಿದ್ನು ಅವನು? ಹಾಂ, ಸರಸ್ವತಿ ಅಮ್ಮನ ಫೋನು ಇದೇನಪ್ಪ ಹಿಂಗೆ ಹೇಳ್ತಾ ಇದೆಯಾ? ಹೂನಣ್ಣ, ನಿಂದ್ರಾಗ ಫೀಲ್ಡ್ ಆಗಿಲ್ಲ ಯಾವ ಹೆಸ್ರುಗಳು. ನಂಗೆ ಬರಲ್ಲಪ್ಪ. ಈ ಕನ್ನಡ ಆದರೆ ಫೀಲ್ಡ್ ಮಾಡ್ಕೊಬೋದು, ಈ ಇಂಗ್ಲೀಷ್ ಎಲ್ಲ ನಂಗೆ ಸರಿಯಾಗಿ ಬರಲ್ಲ. ಅದಕ್ಕೆ ಫೀಲ್ಡ್ ಮಾಡ್ಕೊಂಡಿಲ್ಲ, ಬರೀ ನಂಬರ್ಗಳೇ ಇಟ್ಕೊಂಡಿದ್ದೀನಿ ನಾನು. ಗುರ್ತಿಕೊಂಡು ಲಾಸ್ಟ್ ನಂಬರ್ನ ಫೋನ್ ಮಾಡೋದು. ಇವಾಗ ನನ್ನ ಫೋನ್ ಹಾಕಿದ್ರೆ ನೋಡಿ ಸರಸ್ವತಿ ಅತ್ತೆ ಹೆಸರು ಬರ್ತೈತೆ. ಹ್ಞೂ, ಇದೆ ಅಣ್ಣ ವಿಚಿತ್ರ. ಅದೇ ನನಗೂ ಹಂಗೆ ಅನಿಸ್ತಾ ಇದಲ್ಲ. ಅಲ್ಲ ಬಿಡಪ್ಪ, ಅಲ್ಲ ಬೇರೆ ನಂಬರ್ ಇರಬೇಕು. ಇಲ್ಲಣ್ಣ, ಸರಸ್ವತಿ ಅತ್ತೆ ನಂಬರ್ ಬರ್ತೈತೆ ನೋಡು, ಲಾಸ್ಟ್ 96 ನಂಬರು. ಸರಸ್ವತಿ ಮುಂದೆ 96. ಹ್ಞೂ, ದೇವ್ರಾಣೆಗೂ ಸರಸ್ವತಿ ಅತ್ತೆ ಫೋನ್ ನಂಬರ್ ಇದು. ಅಯ್ಯೋ ಭಗವಂತ, ಇದೇನಿದು ಹಿಂಗೆ ಹೇಳ್ತಾ ಇದೆಯಾ? ಸರಸ್ವತಮ್ಮನ ಫೋನ್ ಇಟ್ಕೊಂಡು ಅವನು ಅದು ಹೆಂಗೆ ಫೋನ್ ಮಾಡ್ತಾನೆ? ಅದೇ ಹೋಗಿ ವಿಚಾರಿಸ್ಬೇಕು, ಯಾರು ಕೊಟ್ಲು, ಏನು, ಯಾರು ಇಟ್ಕೊಂಡಿದ್ರು ಅಂತ. ಅಯ್ಯೋ ನಡಿಯಪ್ಪ, ಹಂಗೆ ಹೋಗೋಣ, ವಿಚಾರಿಸ್ತಾನೆ. ನಡಿಯಪ್ಪ ಆರಾಮು. ಬಾಣ, ಆಶಂಕರ್ಗೆ ಫೋನ್ ಮಾಡಿದ್ದೀನಿ, ಬರ್ತಾನ ಅವನು. ಬಾಣ. ಅಲ್ಲ ಇವ್ರಿಬ್ರು ಯಾಕಪ್ಪ ಅವನ್ನ ಹೊಡೆದು ಆಳದಕ್ಕೆ ಹಾಕಿದ್ದು? ನಮ್ಮ ಮನೆಗೆ ಹಿಂಗೆ ಜನ ಅಂತ ನಾನು ಅನ್ಕೊಂಡ್ರೆ ಬೇರೆಯವ್ರ ಮನೆಗೂ ಇದೇ ಕತೆನಾ? ಅಯ್ಯೋ ಭಗವಂತ, ಅದೇನಪ್ಪ ನನಗಂತೂ ಅರ್ಥನೇ ಆಗ್ತಾ ಇಲ್ಲ. ಹೋಗು ನೋಡೋಣ, ನಾವು ಸುನಂದಮ್ಮನು ಆಯಪ್ಪನಂತೆ. ನೋಡಪ್ಪ ಎಂತೆಂಥ ಕೆಲಸ ಮಾಡ್ತಾರೆ. ಹಾಂ, ಇವನು ಯಾರೋ ಫೋನ್ ಮಾಡ್ತಾ ಇರೋನು, ಸುಮ್ಮನೆ ಹೇಳ್ತಾವನು, ಅಥವಾ ಏನೋ ನನಗೆ ಏನು ಹೇಳಬೇಕು ಅನ್ನೋದು ದಿಕ್ಕೆ ತೋರಿಸ್ತಾ ಇಲ್ಲ ರಾಮು. ಅವನಿಗಿತ ಫೋನ್ ಮಾಡಿದ್ರೆ ದೊಡ್ಡವನು ನಿಮ್ಮ ಜೊತೆಗೆ ಅವನೇ ಅನ್ನೋದಕ್ಕೆ ಏನು ಸಾಕ್ಷಿ ಅಂತ ಕೇಳಬೇಕಲ್ಲಪ್ಪ ರಾಮು. ಹ್ಞೂ, ಕೇಳಬೇಕಣ್ಣ. ಏನೋ ಹುಲಿಸ್ ಇರ್ತೆ ಓಡಾಡ್ತದೆ ಅಂತ ಹೇಳ್ತಾರೆ. ಏನೋ ಆಯಿತೋ ಕಮ್ಮಿ ಆಯಿತೋ ಏನೋ, ಹೋಗಪ್ಪ. ಈ ಮಕ್ಕಳು ಮಾಡೋ ಕೆಲ್ಸಕ್ಕೆ ನಮ್ಗೆ ತಲೆನೋವು ನೋಡು. ಮುಂಚಿಗೆ ಬೇಜಾರಪ್ಪ ರಾಮು. ನಂಗೆ ಈ ವಯಸ್ಸಿನಾಗ ಯಾವುದಪ್ಪ ಇದೆಲ್ಲನೂ. ಬೇಜಾರು ಮಾಡ್ಕೊಂಬೇಡ, ಸುಮ್ಮನೆ ಇರೋಣ. ಏನು ಮಾಡ್ತೀಯಣ್ಣ, ನಮ್ಮ ಕೈಯಾಗಿರೋ 5 ಬೆಳ್ಳು ಒಂದೇ ಥರ ಅವ, ಒಂದೊಂದು ಬೆಳ್ಳು ಒಂದೊಂದು ಥರ ಅವೆ. ಬೇಜಾರು ಮಾಡ್ಕೊಂಬೇಡ, ಸುಮ್ಮನೆ ಇರೋಣ. ನಾವಿದ್ದೀರಲ್ಲ ಅಣ್ಣ. ಹಾಂ, ನೋಡಪ್ಪ ಎಂತೆಂಥ ತಲೆನೋವು ತಂದಿಕ್ತಾನೆ. ಅಪ್ಪನ ಬುದ್ಧಿ ಕಲ್ಸೋಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ ಅಣ್ಣ. ಏನಣ್ಣ ಮಾಡೋದು? ಏನು ಹೇಳ್ತಾರಲ್ಲಪ್ಪ ರಾಮು, ಊಟ ಗುಣ ಸುಟ್ಟರು ಹೋಗಲ್ಲ ಅಂತ ಅನ್ನೋ ಕತೆ ಆಯ್ತಪ್ಪ ಇವಂದು. ಕಾಲದಿಂದೂ ಇದೇ ಬಾಳ್ಬಿಟ್ನಲ್ಲಪ್ಪ. ಹಾಂ, ಆವಾಗ ಹಂಗೆ ಏನು ಸಿಕ್ಕಿದ್ರೆ ಅದೆಲ್ಲ ಎತ್ಕೊಂಡೋಗಿ ಅಜ್ಜೆ ಅಮ್ಮನ ಕೊಡೋದು. ಬೆಲ್ಲ ತಾವಿಂದ ಹಿಡಿದು ರಾಗಿ ಮಿಲ್ ಮಾಡಿಸ್ಕೊಂಬಂದ್ಬಿಟ್ರೆ ನೆಲ್ಲು ಅದೆಷ್ಟೆಷ್ಟು ಬಾಸ್ಕೊಳಕ್ಕೆ ಕೊಡೋನು ಅವನಿಗೆ ತಿಳಿತಾ ಇರಲಿಲ್ಲ. ಜಯಮ್ಮನ ಹೆಂಗೂ ಇವನು ನಾನು ಹೇಳ್ದಂಗೆ ಕೇಳ್ತಾನೆ ಅಂತ ಅದೆತ್ಕೊಂಬರ ಇದೆತ್ಕೊಂಬರ ಅಂತ ಹುಣಸೆಹಣ್ಣು ತಾವಿಂದ ಹಿಡಿದು ತರಕಾರಿ ತಾವಿನಿಂದ ಹಿಡಿದು ಎಲ್ಲ ಎತ್ಕೊಳಕ್ಕೆ ಕೊಡ್ತಾಯಿದ್ದ. ನಾನು ಅಯ್ಯೋ ಚಿಕ್ಕ ಮಗು ಬಿಡು, ಬುದ್ಧಿ ಬಂದರೆ ಸರೋತಾನೆ, ಮಕ್ಕಳು ಏನು ಅಂತ ಸುಮ್ಮನೆ ಆಗ್ಬಿಡ್ತಾಯಿದ್ನಿ. ಇವಾಗ ಇದನ್ನೇ ಅತಿ ಮಾಡ್ಕೊಂಬಿಟ್ಟವನೆ. ಹಾಂ ಮವ. ಓ ಸರೋಜಮ್ಮ ಬಮ್ಮ. ಮವ, ಏನು ಮವ ಆವಾಗಿಂದ ರಾಮ್ನು ನೀವಿಬ್ರು ಗುಸ್ಗುಸು ಅಂತ ಇದ್ದೀರಿ? ರೂಮಕ್ಕೆ ಬಂದರೆ ಹಾಲಾಗಿಂದ ಏನು ನಡೀತೈತೆ ಮವ? ನಮ್ಮ ಯಜಮಾನ್ಗೆ ಏನಾಗದೆ ಮವ? ಹಾಂ, ಅಯ್ಯೋ ಬತ್ತಾನೆ ಹೇಳಮ್ಮ, ಬತ್ತಾನೆ, ಎಲ್ಲೋ ಹೋಗಿರ್ತಾನೆ, ಬತ್ತಾನೆ. ನಾವಿಂಗೆ ಏನೋ ಬ್ಯಾಂಕ್ ವ್ಯವಹಾರ ಮಾತಾಡ್ತಾ ಇದ್ರಿ, ಬತ್ತಾನೆ ಹೇಳಮ್ಮ. ಇಲ್ಲ ಮವ, ನನ್ನ ಹತ್ರ ಏನೋ ಮುಚ್ಚಿಕ್ತಾ ಇದ್ದೀರಾ ನೀವು. ನನ್ನ ಹತ್ರ ಏನೋ ಮುಚ್ಚಿಕ್ತಾ ಇದ್ದೀರಾ. ನಮ್ಮ ಯಜಮಾನ್ಗೆ ಏನೋ ಆಗೈತೆ ಮವ, ನೀವು ನನ್ನ ಹತ್ರ ಹೇಳ್ತಾ ಇಲ್ಲ ಅಷ್ಟೇ. ಸರೋಜಮ್ಮ, ನಿಮ್ಮ ಯಜಮಾನ್ಗೆ ಏನೂ ಆಗಿಲ್ಲ, ಆರಾಮಾಗವನೇ, ಸುಮ್ಮನಿರು ಮವ. ನಮ್ಮ ಯಜಮಾನ್ಗೆ ಏನೂ ಆಗದ್ ಮವ. ಆವಾಗಿಂದ ನೀವೇನೋ ಗುಸ್ಗುಸ್ ಅಂತ ಮಾತಾಡ್ತಾ ಇದ್ದೀರಿ, ನನ್ನ ಹತ್ರ ಮುಚ್ಚಿಕೊಂಡಿದ್ದೀರಿ. ನಮ್ಮ ಯಜಮಾನ್ಗೆ ಏನಾಗಿದೆ ಅಂತ ಹೇಳಿ ಮವ. ಏನು ಹೇಳ್ತದೆ ಅಂತ ಹೇಳಿ ಮವ. ನಾನು ಊಟ ನೀರು ಬಿಟ್ಟು ನಮ್ಮ ಯಜಮಾನ್ಗೋಸ್ಕರ ಕಾಯ್ತಾ ಇದ್ದೀನಿ. ನಿಮ್ಗೆ ತಿಳಿಯೋದು ನಮ್ಮ ಯಜಮಾನ್ಗೆ ಏನಾಗಿದೆ ಅಂತ ಹೇಳಿ ಮವ. ಸರೋಜಮ್ಮ, ನಿಮ್ಮ ಯಜಮಾನ್ಗೆ ಏನೂ ಆಗಿಲ್ಲಮ್ಮ, ಚೆನ್ನಾಗವನೇ. ನಾನು ನಂಬಲ್ಲ, ಇದೆಲ್ಲ ಸುಳ್ಳು. ನಾನು ನಂಬಲ್ಲ ಅಂದ್ರೆ ನಂಬಲ್ಲ. ಒಟ್ನಾಗ ನಮ್ಮ ಯಜಮಾನ್ಗೆ ಏನೋ ಆಗಿದೆ, ನಮ್ಮ ಯಜಮಾನ್ ಬದುಕಿಲ್ಲ, ಯಾರೋ ಏನೋ ಮಾಡ್ಬಿಟ್ಟವ್ರೆ. ನೀವು ನನ್ನ ಹತ್ರ ಮುಚ್ಚಿಕ್ತಾ ಇದ್ದೀರಿ. ಅಯ್ಯೋ ಹಂಗೇನಿಲ್ಲಮ್ಮ, ನಿನ್ನ ಹತ್ರ ಯಾಕಮ್ಮ ಮುಚ್ಚಿಕ್ಕಣ? ಹಾಂ, ನಿನ್ನ ಹತ್ರ ಯಾಕೆ ಮುಚ್ಚಿಕ್ಕಣ ಹೇಳು? ಸರೋಜಮ್ಮ, ಚೆನ್ನಾಗವನೇ, ಸುಮ್ಮನೆ ಇರಮ್ಮ, ನೀನು ಅಲ್ಬೇಡ. ಇಲ್ಲಲೇ, ಏನೋ ಮುಚ್ಚಿಕ್ಕಿದ್ರಲ್ಲೇ ನೀವ್ಲೇ, ಏನೋ ಆಗದೆ ನಮ್ಮ ಯಜಮಾನ್ಕ. ನೋಡಮ್ಮ, ನಿಮ್ಮ ಯಜಮಾನು ಆರೋಗ್ಯವಾಗಿ ಆರಾಮಾಗಿ ಅವನೇ, ಏನೂ ತೊಂದರೆ ಇಲ್ಲ, ಆಯ್ತಾ? ಮತ್ತೆ ಏನಂತ ಹೇಳ್ಮವ, ಹೇಳ್ಮವ ಏನಾಗದಂತ? ಯಾರೋ ಫೋನ್ ಮಾಡಿಬಿಟ್ಟು ನಿಮ್ಮ ದೊಡ್ಡವನ್ ಬೇಕಂತಂದ್ರೆ 50 ಲಕ್ಷ ದುಡ್ಡು ಕೊಡ್ರಿ, ನೀವು ಕೊಡಿಲ್ಲ ಅಂತಂದ್ರೆ ಸಾಯ್ಸಕ್ ಬಿಡ್ತೀರಿ ಅಂತ ಹೇಳ್ತಾವ್ರಮ್ಮ ಫೋನ್ ಮಾಡಿ. ಆವಾಗಿಂದ 2 ಕಿತ ಫೋನ್ ಮಾಡಿದ್ರು. ಏನ್ಮವ, 50 ಲಕ್ಷನಾ? 50 ಲಕ್ಷ ಕೊಡ್ಬೇಕಂತಮ್ಮ. ಅಯ್ಯಮ್ಮವ, ಅದೇ 50 ಲಕ್ಷ ನನ್ನ ಕೈ ಕೊಟ್ಬಿಡು. ನಾನು ಭದ್ರವಾಗಿ ಇಕ್ಕಂತೀನಿ. ನನ್ನ ಗಂಡು ಬೇಡ, ಯಾವನೂ ಬೇಡ, ನಾನು ಭದ್ರವಾಗಿ ಇಕ್ಕಂತೀನಿ, ಕೊಡು. ಅವನ ಕೈ ಎಷ್ಟು ಕೊಟ್ರು ಅವ್ನ ಬುದ್ಧಿ ಅವ್ನು ಬಿಡಲ್ಲ. ತಿರ್ಗಾ ಹೆಂಗಸರಿಂದ ಓದ್ತಾನೆ ಅವನು. ಕರ್ಕೊಂಬರೋದೇನು ಬೇಡ, ಅಲ್ಲೇ ಎಲ್ಲ ಅವ್ರು ಕೆಲಸ ಗಿಲ್ಸ್ ಮಾಡ್ಕೊಂಡು, ಬಟ್ಟೆಗಳು ಹೋಗ್ಕೊಂಡು, ಪಾತ್ರೆ ಕುಳಿಸ್ಕೊಂಡು, ಅಡಿಗೆ ಮಾಡ್ಕೊಂಡು ಅವ್ರ ಮನೆಗೆ ಬಿದ್ದಿರ್ಲಿ. ಕರ್ಕೊಂಬರೋದು ಬೇಡ ನಮ್ಮ ಮನೆಗೆ, ಅವನಲ್ಲೇ ಬಿದ್ದಿರ್ಲಿ. 50 ಲಕ್ಷ ನಂಗೆ ಕೊಟ್ಬಿಡು ಮವ. ನಾನು ಆರಾಮಾಗಿ ಬ್ಯಾಂಕಾಗ ಹಾಕೊಂಡು ತಿನ್ಕೊಂಡಿರ್ತೀನಿ. ಕೊಟ್ಬಿಡು ಮವ, ನೀನೇನು ಟೆನ್ಷನ್ ತಗೊಳಕ್ ಹೋಗ್ಬೇಡ, ಆರಾಮಾಗಿರೋ. 50 ಲಕ್ಷ ನಂಗೆ ಕೊಟ್ಬಿಡು.
ನಾನು ಇನ್ನೊಂದ್ಕಿತ ಏನೋ ನನ್ನ ಗಂಡು ಸುದ್ದಿ ಎತ್ತಿದ್ರೆ ಆವಾಗ ಮಾತಾಡು. ಏನಕ್ಕೆ ಮಾವ ಅಂತವನು ಪುರೋಡಿ ನನ್ನ ಮಗನು ಮಾವ ಸರಿಲ್ಲ. ನನ್ನ ಗಣ್ಣು ತಿರ್ಗಾ ಹೆಂಗಸರಿಂದ ಓದ್ತಾನೆ. ನೀನು 50 ಲಕ್ಷ ಅವ್ನು ಕೊಟ್ಬಿಟ್ಟು ಕರ್ಕೊಂಬಂದ್ರು ತಿರ್ಗಾ ನಿನ್ನ ಮಾನ ಮರ್ಯಾದೆ ತೆಗಿಯೋ ಕೆಲಸನೇ ಅವ್ನು ಮಾಡೋದು. ಅದೇ 50 ಲಕ್ಷ ನನ್ನ ಅಕೌಂಟ್ಗೆ ಹಾಕಿ ನೋಡು ನಾನು ಹೆಂಗಿರ್ತೀನಿ ಅಂತ. ಎಂತ ಮಾತಾಡ್ತಾ ಇದೀಯ ಸುಪ್ನಾತಿ? ಯಾಕಮ್ಮ ಯಾಕ ಕದ್ದು ಮುಚ್ಚಿ ಕೇಳಿಸ್ಕೊಳ್ಳೋದು ನಿನ್ನ ಬಿಟ್ಟಿಲ್ಲೇನು? ಲೇ ನನ್ನ ಮಗನು ಒಬ್ಬನ ಗಟ್ಟಿ ಆಗಿದ್ನಂತಂದ್ರೆ ಅಂತ 50 ಲಕ್ಷಗಳು 100 ಸಂಪಾದನೆ ಮಾಡ್ತಾನೆ. 100 ಸಂಪಾದನೆ ಮಾಡ್ತಾನೆ. ನನ್ನ ಮಗನು ಬೇಡ ನಿಂಕ 50 ಲಕ್ಷ ದುಡ್ಡು ಬೇಕಾ? ಅದಕ್ಕೆ ನಿಂಗೆ ದುಡ್ಡು ಹೆಚ್ಚಾಯ್ತು ಕಟ್ಕೊಂಡಿರೋ ಗಣ್ಣು ಹೆಚ್ಚಾಗಿಲ್ಲ ನಿಂಕ? ಏನಕ್ಕಮ್ಮ ನಿನ್ನ ಮಗನಿಂದ ನಾನು ಯಾವತ್ತಮ್ಮ ನೆಮ್ಮದಿ ಆಗಿದ್ದೀನಿ? ಯಾವತ್ತು ನೆಮ್ಮದಿ ಆಗಿದ್ದೀನಿ ಹೇಳು? ಇವಾಗ ಹೆಂಗೋ ಜೀವಂತವಾಗ ಅವನಲ್ಲ ಎಲ್ಲ ಬಿದ್ದಿರ್ಲಿ ಬಿಡು. ಈ ಊರಿಗೆ ಬರೋದೇ ಬೇಡ. ಅದೇ 50 ಲಕ್ಷ ನನ್ನ ಅಕೌಂಟ್ಗೆ ಹಾಕ್ಲಿ. ನನಗೆ ಗಂಡು ಬೇಕಾಗಿಲ್ಲ. ನಿನಗೆ ಗಂಡು ಬೇಕಾಗಿಲ್ಲ ಅಂತಂದ್ರೆ ನನಗೆ ಮಗನ್ ಬೇಕು. ನನ್ನ ಮಗನ್ ಬೇಕೇ. ಏನು ತಪ್ಪನ ಮಾಡಲಿ ನೆಪ್ಪನ ಮಾಡಲಿ ನನ್ನ ಮಗನವನು 9 ತಿಂಗಳು ಒಟ್ಟಾಗಿಕೊಂಡು ಎತ್ತಿ ಒತ್ತಿ ಸಾಕಿದ್ದೀನಿ. ನಿನಗೆ ಬೇಡವಾಗಿರ್ಬೋದು, ನಾನು ಎತ್ತಿ ತಾಯಿ ನನಗೆ ಬೇಕು. ಬೇಕಾ? ಬೇಕಾದ್ರೆ ಹೋಗಿ ಕರ್ಕೊಂಬಂದಿಕ್ಕೆ ಹೋಗು. ಯಾರು ಬೇಡ ಅಂತಂದ್ರು? ನೋಡಿ ಸ್ವಾಮಿ 50 ಲಕ್ಷ ಅಲ್ಲ ಇನ್ನೂ 50 ಲಕ್ಷ ಕೇಳಿದ್ರು 1 ಕೋಟಿ ಕೊಟ್ರು ಪರವಾಗಿಲ್ಲ. ನೀ ನನ್ನ ಮಗನ ಮನೆಗೆ ಕರ್ಕೊಂಬ. ಕೋಟಿ ಅಲ್ಲೇ ಅದು ಕೋಟಿನೋ ಯಾವುದೋ ಒಂದು ನನ್ನ ಮಗನ ಮನೆಗೆ ಕರ್ಕೊಂಬ. ಈ ಸುಪನಾತಿ ಮಾತುಗಳು ಕಟ್ಕೊಂಡು ನೀನೇನ ಇವಳ ಹೆಸರನಾಗ ಹಾಕಿದ್ದೆ ಅಂದ್ರೆ ಇನ್ನು ಇವಳು ಹಿಡಿಯಕ್ಕೆ ದೊಡ್ಡ ದೊಡ್ಡ ಸಪ್ನಿಗೆ ತರಬೇಕು ಅಂತ ಕೆಲಸ ಎಲ್ಲ ನಾ ಮಾಡಿಗಿರ್ಬಿಟ್ಟೆ. ನಮ್ಮನ್ನೆಲ್ಲ ತುಳ್ಕೊಂಡು ಓಡಾಡ್ಬಿಡ್ತಾಳೆ. ಮವ ನೋಡು ಮವ, ನನಗೆ ಗಂಡು ಬೇಡ. ಅವನ್ನ ಕಟ್ಕೊಂಡಾಗಿಂದ ನನಗೆ ನೆಮ್ಮದಿ ಇಲ್ಲ. ಅವನಿಂದ ಏನು ಉಪಯೋಗ ಇಲ್ಲ. ಆ ಗೀತಿ ಮದುವೆ ಮಾಡ್ಕೊಂಬನ್ನ ಅವಳನ್ನು ಎಲ್ಲಿಲ್ದಂಗೆ ಮಾಡದ್ನ, ಆ ಮಗುನ ಅನಾಥ ಮಾಡದ್ನ. ನಾನು ನನ್ನ ಮಗು ವಿಹಾನು ನೆಮ್ಮದಿಯಾಗಿರ್ತೀರಿ. ಅದೇ 50 ಲಕ್ಷ. ಇಲ್ಲ ನನ್ನ ಹೆಸ್ರಿಗೆ ಬೇಡ ಮವ. ಯಾಕೆ ಇವಾಗ ನಿಮ್ಗೆ ನಂಬಿಕೆ ಇಲ್ಲ? ಮಗು ಹೆಸ್ರಾಗ ಹಾಕ್ಬಿಟ್ರಿ, ವಿಹಾನ ಹೆಸ್ರಾಗ ಹಾಕ್ಬಿಟ್ರಿ 50 ಲಕ್ಷ. ನನ್ನ ಗಂಡು ನನಗೆ ಬೇಡ. ನೀವೇ ನಿರ್ಧಾರಗಳು ತಗೊಂಬಿಟ್ರೆ ನಾವೇನಕ್ಕಮ್ಮ ಇರೋದು? ನಾವೇನಕ್ಕಿರೋದು? ಹಾಂ ಏನು ನಡಿಯಪ್ಪ ರಮ್ಮು, ನಡಿ ಎದ್ದೇಳು, ನಡಿ ಸರಸ್ವತಮ್ಮನ ಮನೆ ಹತ್ರಕ್ಕೆ ನಡಿಯಪ್ಪ. ಮವ ನನ್ನ ಮಾತು ಕೇಳಿ ಮವ. ನಮ್ಮ ಕೇಳೋಣ, ನಿನ್ನ ಮಾತು ಕೇಳೋಣ, ನಿಮ್ಮ ಅತ್ತೆ ಮಾತು ಕೇಳೋಣ, ಎಲ್ಲರ ಮಾತು ಕೇಳೋಣ. ಯಾಕಂದ್ರೆ ಇವಾಗ ಟೈಮ್ ಸರಿ ಇಲ್ಲ, ಅದಕ್ಕೋಸ್ಕರ. ಅಲ್ಲ ಅತ್ತೆ ನಿಂಗೆ ಯಾಕತ್ತೆ ಬಾಯಿ ಮುಚ್ಕೊಂಡು ಬಿದ್ದಿರೋಕ್ಕಾಗಲ್ಲೇನತ್ತೆ? ಏನತ್ತೆ ನಿನ್ನ ಕತೆ? ಅವ್ನು ಹೆಂಗಸ್ರಿಂದ ಹೋದ್ರೆ ಅದಕ್ಕೆ ನಾನೇನು ಮಾಡಬೇಕು? ಯಾರು ಇಟ್ಕೊಂಡು ಮುಚ್ಚಿಕೊಂಡಿರ್ತಾರೆ? ಏಯ್ ಎಷ್ಟು ಹೊತ್ಕೊಂಬಂದಿದ್ದೆ ನಿಮ್ಮ ಅಪ್ಪನ ಮನೆಯಿಂದ ನೀನು? ಎಷ್ಟು ಹೊತ್ಕೊಂಬಂದಿದ್ಯಾ ನೀನು? ಎಷ್ಟು ಹೊತ್ಕೊಂಬಂದಿದ್ಯಾ ನಿಮ್ಮ ಅಪ್ಪನ ಮನೆಯಿಂದ? ಅಷ್ಟೇ ನಾನು ಹೊತ್ಕೊಂಬಂದಿರೋದು. ಅವತ್ತು ದೊಡ್ಡದಾಗಿ ಹೇಳ್ಬಿಟ್ಟೆ, ಅಯ್ಯೋ ಹಂಗಾಗಿ ಇಟ್ಕೊಂಡು ನೋಡ್ಕೊತೀನಿ ಅಣ್ಣ ನಿನ್ನ ಮಗಳನ್ನ, ಹಂಗೂ ನೋಡ್ಕೊತೀನಿ ಹಿಂಗೂ ನೋಡ್ಕೊತೀನಿ ಅಂತ. ಏನು ನೋಡ್ಕೊಂಡಿದ್ಯಾ ನೀನು ಪುಸ್ಕಪುರಿ? ಎಂಥದ್ದು ಇಲ್ಲ. ಇವತ್ತು ಒಂದು ಜಾಗಿಟ್ ಪೀಸ್ ತಂದು ಕೊಟ್ಟು ಪಾಪದಾಗ ಹೋಗಿದ್ಯಾ ನೀನು? ಅವನು ಯಾರನ್ನ ಕರ್ಕೊಂಡು ಓಡೋಗವನ? ಅವ್ನು ಬದುಕಕ್ಕ ಬಳಕ ಏನೋ ದುಡ್ಡು ಗಿಡ್ ಬೇಕೇನೋ? ಅವನೇ ಬೇರೆಯವ್ರ ಕೈಲಿ ಫೋನ್ ನೀನು ಮಾಡಿಸ್ತಾವನ ಏನೋ? ಅಮ್ಮನೂವರು ಸಿಕ್ಕತ್ತನ ಇಕ್ಕಂಡಿಲ್ಲ ಅವನಂತೆ ಅವನು. ಅವಳು ಕರ್ಕೊಂಡು ಓಡೋಗವನೇನೋ? ನಾನೆಲ್ಲ ಸತ್ತೋಗವನೆ ಅನ್ಕೊಂಡೇ ಇದ್ದೀನಿ. ಬದುಕೋನೆ ಹಾಳಾದನ. ಯಾಕೆ ಸಾಯ್ಬೇಕು ನನ್ನ ಮಗನು? ಯಾಕೆ ಸಾಯ್ಬೇಕು? ಮೇಡಮ್ಮ ಅದೆಲ್ಲ ಕತೆ ಬೇಡ. ಮಾವನ್ ಕೇಳಿ ನನಗೆ ದುಡ್ಡು ಹಾಕ್ಸು ಅಷ್ಟೇ. ನಿನ್ನ ಹತ್ರ ಸುಮ್ಮನೆ ಮಾತು ಬೇಡ. ಅಲ್ಲ ಅದು ಯಾಕೇನು ಬಂದಿರೋದು? ನನ್ನ ಮಗನ ಕರ್ಕೊಂಡು ಇಟ್ಕೊಂಡು ದುಡ್ಡು ಕೊಡು ಅಂತ ತಿಳಿಸ್ತಾ ಇರೋದು? ಹಾಂ ಇವ್ರ ಬಾಯಿಗೆ ಮುನ್ನಾಕ ಇವ್ರ ಮಗರು ಮುಚ್ಚೋಗ ಎಂತ ಕೆಲಸ ಆಗೋಯ್ತು? ಏನೇ ಸರಸ್ವತಿ ಕಾಪಿ ತುರಿಬೇಕು? ಓದ್ತಾ ಇದೀನಿ ತಡಿ. ನನ್ನೇ ತುಡುಗನೆ ಚೆನ್ನಕ್ಕನ್ನು ಓದ್ತಾನೆ ಹಾಲು ಕಡಿಯಕ್ಕ ತಿಡುಗ ಹಾಲು ಬಜಿದ್ರೆ ಬರೀ ನೀಡೆ ಏನು ಪಚ್ಚೆ ಚೆಮ್ಮಗ ನೀರು ಹಾಕೊಂಡು ಹೋಗ್ತಾನೆ ಎಮ್ಮೆಗ ಹಾಲು ಕಡಿಯಕ್ಕ ಇಡ್ಬೋದು ಚೆಮ್ಮಕ್ಕ ನೀರು ಹಾಕೊಂಡು ಹೋಗ್ಬೋದು. ಇಡ್ಬೋದು ಪಚ್ಚೆ ಚೆಮ್ಮಕ್ಕ ನೀರು ಹಾಕ್ಬಿಟ್ಟಿತ್ತಾಳೆ. ಅಯ್ಯೋ ಇಲ್ಲಿ ತುಡಿದ್ರೆ ಅಳಗಂತ ಓದ್ತದೆ ಅಂತ ಹಾಲು ತೋತಾಳೆ ಈ ದಯಮ್ಮನ್ನ ಅಂತ. ನತ್ತು ಗಟ್ಟಿಗೆ ಕೊರಮ್ಮ ಹಾಲು. ನಮ್ಮೆಮ್ಮೆ ನೀರು ಜಾಸ್ತಿ ಕುಡಿತದ್ಲೆ, ಗಟ್ಟಿಗೆ ಕೊಡಕ್ಕಾಗಲ್ಲ. ಹೌದೇ ನೀರು ಜಾಸ್ತಿ ಕುಡಿತದ? ಅಯ್ಯೋ ನಾನು ಹಾಲಕ್ಕೂ ಇಕ್ಕಲ್ಲ ಅಮ್ಮ, ಕತ್ತು ಮುಚ್ಚಿ ಕುಡ್ಕೊಂಡ್ಬಿಡ್ತದೆ ನೀರ್ನ. ಅದಕ್ಕೆ ನೀರ್ಗ ಬರ್ತದೆ ಹಾಲು. ಸರಿ ಆತು. ಅಲ್ಲೇ ಇರು ತಂದು ಹಾಕ್ತೀನಿ ಹಾಲ್ನ. ಇಚ್ಚಿನಿ ಲತ್ತೆ. ನಮ್ ಲತ್ತೆ ಕಾತ ಇಲ್ಲ ಇವಳು ಕಾತಾನ ಅಂತ. ನೀನಂತೂ ಬಾಳಲ್ಲ ನೀನು. ಮುಂದುವರಿಯುವುದು